ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ಮತ್ತು ಕಯಾದು ದಂಪತಿಯ ಪುತ್ರ. ವಿಷ್ಣುವಿನ ಪರಮಭಕ್ತ. ತಂದೆಯ ವಿರೋಧದ ನಡುವೆಯೂ ವಿಷ್ಣು ಭಕ್ತಿ ಮಾಡಿದ ಆತ ಹಿರಣ್ಯಕಶಿಪುವಿನಿಂದ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಕೊನೆಗೆ ನಾರಸಿಂಹ ಅವತಾರದಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ತಂದೆಯನ್ನು ಸಂಹರಿಸಿ ಪ್ರಹ್ಲಾದನನ್ನು ರಕ್ಷಿಸಿದ ಪುರಾಣ ಕಥೆ ಇದು. ಪ್ರಹ್ಲಾದನು ರಾಕ್ಷಸ ರಾಜ ಹಿರಣ್ಯಕಶಿಪುವಿನ ಮಗನಾಗಿದ್ದರೂ ಗರ್ಭದಲ್ಲಿದ್ದಾಗಲೇ ನಾರದರಿಂದ ವಿಷ್ಣು ಭಕ್ತಿಯನ್ನು ಕಲಿತಿದ್ದನು. ತಂದೆ ಹಿರಣ್ಯಕಶಿಪು ತಾನೇ ದೇವರು ಎಂದು ಘೋಷಿಸಿಕೊಂಡಿದ್ದರೂ ಪ್ರಹ್ಲಾದ ಮಾತ್ರ ಓಂ ನಮೋ ನಾರಾಯಣಾಯ ಎಂದು ವಿಷ್ಣುವಿನ ಆರಾಧಿಸುತ್ತಿದ್ದನು. ಹಿರಣ್ಯಕಶಿಪುವಿನ ಕ್ರೋಧ ಮಗ ತನ್ನ ಶತ್ರು ವಿಷ್ಣುವಿನ ಭಕ್ತನಾಗಿದ್ದಾನೆ ಎನ್ನುವುದು ಸಹಸದೆ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಕೊಲ್ಲಲು ಬೆಟ್ಟದಿಂದ ಎಸೆಯುವುದು, ಹಾವಿನ ನಡುವೆ ಹಾಕುವುದು, ವಿಷ ನೀಡುವುದು, ಬೆಂಕಿಯಲ್ಲಿ ಹಾಕುವುದು ಹೀಗೆ ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ನಾರಸಿಂಹ ಅವತಾರ ಅಂತಿಮವಾಗಿ ಹಿರಣ್ಯಕಶಿಪು ನಿನ್ನ ವಿಷ್ಣು ಎಲ್ಲಿದ್ದಾನೆ ಎಂದು ಕೇಳಿದಾಗ ಪ್ರಹ್ಲಾದನು ಸ್ತಂಭದಲ್ಲೂ ಇದ್ದಾನೆ, ಕಂಬದಲ್ಲೂ ಇದ್ದಾನೆ, ಅಲ್ಲಿ ಇದ್ದಾನೆ, ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಎಂದು ಹೇಳುತ್ತಾನೆ. ಆಗ ವಿಷ್ಣು ನಾರಸಿಂಹ ಅರ್ಧ ಸಿಂಹ ಅರ್ಧ ಮನುಷ್ಯ ರೂಪದಲ್ಲಿ ಕಂಬದಿಂದ ಹೊರಬಂದು ಸಂಜೆಯ ಸಮಯದಲ್ಲಿ ಮನೆಯ ಹೊಸ್ತಿಲ ಮೇಲೆ ಹಿರಣ್ಯಕಶಿಪುವನನ್ನು ಸಂಹರಿಸುತ್ತಾನೆ. ನಂತರ ಪ್ರಹ್ಲಾದನು ರಾಜನಾಗಿ ದೀರ್ಘಕಾಲ ಧರ್ಮದಿಂದ ಆಳ್ವಿಕೆ ನಡೆಸಿ